ಹಾಯ್ ನನ್ನ ಪ್ರಿಯ ವೀಕ್ಷಕರೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಈ ವಿಡಿಯೋದಲ್ಲಿ ಗಣಪತಿ ಗೌರಿ ಹಬ್ಬದಂದು ಗಣಪತಿಗೆ ಯಾವ ಯಾವ ನೈವೇದ್ಯಗಳನ್ನು ಸಮರ್ಪಿಸಬಹುದು ಎಂದು ತಿಳಿಸಿಕೊಡುತ್ತೇನೆ. ನಾವು ಯಾವುದೇ ಹಬ್ಬವನ್ನು ಆಚರಿಸುವಾಗ ದೇವರಿಗೆ ನೈವೇದ್ಯವನ್ನು ಇಟ್ಟು ಪೂಜಿಸುತ್ತೇವೆ. ಹಾಗೆಯೇ ಗೌರಿ ಗಣೇಶ ಹಬ್ಬಕ್ಕೆ ಗಣಪತಿಗೆ ಇಷ್ಟವಾದ ನೈವೇದ್ಯವನ್ನು ಇಟ್ಟು ಪೂಜಿಸಿದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ. ಯಾರಿಗೆ ಯಾವುದು ಇಷ್ಟವೋ ಅದನ್ನು ಅವರಿಗೆ ಕೊಟ್ಟಾಗ ಅವರು ಸಂತೋಷ ಪಡುತ್ತಾರೆ ಹಾಗೂ ತೃಪ್ತಿಯನ್ನು ಪಡುತ್ತಾರೆ. ಅದೇ ರೀತಿ ನಾವು ಗಣಪತಿಯನ್ನು ಪೂಜಿಸುವಾಗ ಗಣಪತಿಗೆ ಇಷ್ಟವಾದ ನೈವೇದ್ಯವನ್ನು ಇಟ್ಟು ಪೂಜಿಸಿದರೆ ಗಣಪತಿಯು ಸಂತೃಪ್ತನಾಗುತ್ತಾನೆ. ಮುಖ್ಯವಾಗಿ ಗಣಪತಿಯನ್ನು ಮೋದಕ ಪ್ರಿಯ ಎಂದು ಕರೆಯುತ್ತಾರೆ. ಆದ್ದರಿಂದ ಮೋದಕಗಳನ್ನು ನೈವೇದ್ಯವಾಗಿ ಗಣಪತಿಗೆ ಸಮರ್ಪಿಸಬಹುದು. ಅದರಲ್ಲೂ ಕಡಲೆಬೇಳೆ ಮತ್ತು ಬೆಲ್ಲದಿಂದ ಹೂರಣ ಮಾಡಿ ಮೋದಕವನ್ನು ತಯಾರಿಸಿ ಇಡಬಹುದು. ಹಾಗೆಯೇ ಈ ಹೂರಣದಿಂದ ಕಡುಬನ್ನು ಸಹ ನೈವೇದ್ಯವಾಗಿ ವಿನಾಯಕನಿಗೆ ಸಮರ್ಪಿಸಬಹುದು. ಗಣಪತಿಯು ಕಡುಬಿನ ಪ್ರಿಯನೂ ಹೌದು. ಮತ್ತೊಂದು ನೈವೇದ್ಯ ಎಂದರೆ ಅವಲಕ್ಕಿ ಮತ್ತು ಬೆಲ್ಲದಿಂದ ಮಾಡಿದ ಪದಾರ್ಥವನ್ನು ಇಟ್ಟು ಪೂಜಿಸಬಹುದು. ಇದು ಕೂಡ ಗಣಪತಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯಗಳಲ್ಲಿ ಒಂದು. ಹಾಗೆಯೇ ಕೋಸಂಬರಿ, ಪಾನಕ, ಹೆಸರುಬೇಳೆ ಹೀಗೆ ಅವರವರ ಮನೆಯ ಪದ್ಧತಿಯ ಪ್ರಕಾರ ಅವರವರ ಶಕ್ತ್ಯಾನುಸಾರ ಗಣಪತಿಗೆ ನೈವೇದ್ಯವನ್ನು ತಯಾರಿಸಬಹುದು. ಅದರಲ್ಲೂ ಹಸುವಿನ ಹಾಲು, ಅಕ್ಕಿ, ಬೆಲ್ಲದಿಂದ ಮಾಡಿರುವಂತಹ ಪಾಯಸಾನ್ನವನ್ನು ಸಮರ್ಪಿಸಿದರೆ ಗಣಪತಿಯು ಸಂಪ್ರೀತನಾಗುತ್ತಾನೆ. ಇದರಿಂದ ಗಣಪತಿಯ ಕೃಪೆಗೆ ಪಾತ್ರರಾಗಬಹುದು. ಹಾಗೆಯೇ ಗಣಪತಿಯು ಆರೋಗ್ಯವನ್ನು ಕೊಟ್ಟು ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕರುಣಿಸುತ್ತಾರೆ. ಹೀಗೆ ಗಣಪತಿಗೆ ಇಷ್ಟವಾದ ಮೋದಕ, ಕಡುಬು, ಅವಲಕ್ಕಿ, ಬೆಲ್ಲ, ಪಾಯಸಾನ್ನ, ಕೋಸಂಬರಿ, ಪಾನಕ, ಹೆಸರುಬೇಳೆ, ಕಡಲೆಕಾಳು ಹುಸುಲಿ ಇವುಗಳಲ್ಲಿ ನಿಮ್ಮ ಶಕ್ತ್ಯಾನುಸಾರ ಗಣಪತಿಗೆ ನೈವೇದ್ಯವನ್ನು ಸಮರ್ಪಿಸಬಹುದು. ಇದರಿಂದ ಗಣಪತಿಯ ಕೃಪೆಗೂ ಪಾತ್ರರಾಗಬಹುದು. ಗಣಪತಿಯು ವಿದ್ಯಾ, ಬುದ್ಧಿ, ಆರೋಗ್ಯ, ಆಯುಷು, ಸಕಲ ಸೌಭಾಗ್ಯಗಳನ್ನು ಕರುಣಿಸುತ್ತಾರೆ. ಎಲ್ಲರಿಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.